ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಇಲ್ಲ, ನಾನು ಅವನ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ನಾನು ಯೋಚನೆ ಮಾಡಿದಾಗ ನಿಮಗೆ ಕಾಲ್ ಮಾಡ್ತೀನಿ. ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಮಾಮ್, ಯಾರದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನ್ನ ಬಗ್ಗೆನೇ. ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು. ಅದು ವಾಟ್? ನನ್ನ ಮದುವೆನಾ? ನಿನ್ನ ಮತ್ತೆ ಶ್ರಾವಣಿ ಮದುವೆ ನಿಂತೋಯ್ತಲ್ಲ, ಆ ವಿಷಯ ಗೊತ್ತಾಗಿ ನಾವು ಹುಡುಗಿ ನೋಡ್ತಿದ್ದೀವೇನೋ ಅಂತ ಡೌಟಲ್ಲಿ ಕಾರ್ಪೊರೇಟ್ರು ಮಗಳು ಯಾರೋ ಇದೆ ಅಂತ ಸಂಬಂಧ ಕೇಳ್ಕೊಂಡು ಕಾಲ್ ಮಾಡಿದ್ರು. ಏನು? ಆಫ್ಟರ್ ಆಲ್ ಕಾರ್ಪೊರೇಟರ್ ಮಗಳ? ಮಾಮ್, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ಮಿನಿಸ್ಟ್ರ್ ಮಗಳನ್ನ. ಐ ನೋ ಮಾಡಿ, ನಾನು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಿ, ನಾವು ಅಂದ್ಕೊಂಡಾಗ ಯಾವುದೂ ನಡೆದಿಲ್ಲ. ಹೊಡೆದ್ರೆ ಆನೆನೇ ಹೊಡಿಬೇಕು, ಇಲ್ಲ ಅಂದರೆ ಪ್ರಯೋಜನವೇ ಇಲ್ಲ ಮಾಡಿ. ಅದು ಬಿಟ್ಟು ನಮಗೆ ಆನೆ ಸಿಗಲಿಲ್ಲ ಅಂತ ಇಲಿ ಹಿಂದೆ ಹೊಡಬಾರ್ದು. ಮಾಮ್, ಐ ಅಂಡರ್ಸ್ಟ್ಯಾಂಡ್. ನನಗೂ ಆಸೆ ಇತ್ತು ಮಾಮ್, ಶ್ರಾವಣಿನ ಮದುವೆ ಆಗಬೇಕು, ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಅವಳನ್ನ ಹೇಗಾದ್ರೂ ಮಾಡಿ ನನ್ನ ಕೈವಶ ಮಾಡ್ಕೋಬೇಕು ಅಂತ. ಆದರೆ ಸಾವಿತ್ರಿ ಒಂದು ಆ್ಯಂಗಲಿಂದ ತುಂಬ ಅಟ್ರಾಕ್ಟಿವ್ ಅಂತ ಅನ್ಸಿದ್ಲು. ನಾಚಿಕೆ ಆಗಲ್ವಾ ಮಾಡಿ? ನಾಚಿಕೆ ಆಗಲ್ವಾ ನಿನ್ಗೆ ಹೀಗೆ ಮಾತಾಡೋಕ್ಕೆ? ಮಾಮ್, ಸಾರಿ ಮಾಮ್, ಆನೆ ಸಿಗಲಿಲ್ಲ ಅಂತ ಆಫ್ಟರ್ ಆಲ್ ಸಾವಿತ್ರಿ ಅನ್ನೋ ಜಿಂಕೆಯಿಂದ ಹೊಡೆದೆ. ಇಷ್ಟಾದರೂ ಅವಳನ್ನ ಜಿಂಕೆ ಅಂತ ಹೇಳ್ತಿದ್ದಿಲ್ಲ ಮಾಡಿ. ವಾಟ್ಸ್ ರಾಂಗ್ ವಿತ್ ಯು? ಮಾಮ್, ಆ ಜಿಂಕೆನೋ ಕೊಲ್ಲೋವರೆಗೂ ನನಗೆ ನೆಮ್ಮದಿ ಇಲ್ಲ ಮಾಮ್. ಎಂತೆಂಥ ಹುಡುಗಿನ ನೋಡಿದ್ದೀನಿ, ಅವರೆಲ್ಲ ಸುಮ್ಮನಾಗಿದ್ದಾರೆ. ಆದ್ರೆ ಇವಳು ಒಬ್ಬಳೆ ಬೆನ್ನಿಂದೆ ಬೇತಾಳ ಥರ ಬಿದ್ದು ಮದುವೆ ಆಗು ಅಂತ ಸಾಯ್ತಿದ್ದಾರೆ. ಮಾಮ್, ನನಗೊಂದು ಸ್ವಲ್ಪ ಟೈಮ್ ಕೊಡು ಮಾಮ್, ಇವಳು ಕಥೆನ ಮುಗಿಸ್ತೀನಿ ಪ್ಲೀಸ್ ಮಾಮ್. ನೋಡು, ಹುಲಿ ಜಿಂಕೆ ಅಂತ ನನಗೆ ಪಂಚತಂತ್ರ ಕಥೆ ಎಲ್ಲ ಹೇಳಕ್ ಬರ್ಬೇಡ ನೀನು. ಅವಳನ್ನ ನೀನೇನಾದ್ರೂ ಮಾಡದೆ ಹೋದ್ರೆ ನೀನು ಹುಲಿ ಅಲ್ಲ, ಇಲಿ ಅಂತ ಹೇಳ್ತೀನಿ ನಾನೇ. ಡಿಸ್ಕಸ್ಟಿಂಗ್. ನೋಡು, ಮತ್ತೆ ಮತ್ತೆ ನಿನ್ಗೆ ಹೇಳ್ತಿದ್ದೀನಿ, ಬಂಗಾರದ ಗಣಿನೇ ಮುಂದೆ ಇರ್ಬೇಕಾದ್ರೆ ಕಾಗೆ ಬಂಗಾರ ಕಾಸೆ ಪಟ್ಟು ನೀನು ಕೈ ಸುಟ್ಕೊಬಿಡ ಮಾಡಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನಗೆ ಯಾಕೆ ಪದೇ ಪದೇ ಹೀಗೆ ನೆನಪಾಗ್ತಾ ಇದೆಯಾ? ಮೋಸ ಮಾಡಿ ಹೋದ ಮೇಲೆ ಶಾಶ್ವತವಾಗಿ ನನ್ನ ಮನಸ್ಸಿಂದ, ನನ್ನ ನೆನಪಿಂದ ದೂರ ಆಗಿಬಿಡಬೇಕು. ಅದು ಬಿಟ್ಟು ಈ ರೀತಿ ಪದೇ ಪದೇ ನನ್ನ ಕಣ್ಣೆದುರಿಗೆ ಬರಬೇಡ. ಛೇ, ನಾನು ಏನು ಮಾಡಲಿ? ನಾನು ರಾಮಾಪುರದ ಶಾಲೆಗೆ ಹೋಗಿ ಬಂದಾಗಲಿಂದ ಅವಳ ನೆನಪು ನನ್ನ ಕೊಲ್ತಿದೆ. ನನಗೆ ಅವಳ ನೆನಪೇ ಬರಬಾರ್ದು, ಹಾಗಿದ್ಬಿಡ್ಬೇಕು ಅಂದ್ಕೊಂಡಿದ್ರೆ ಈಗ ಮರಿಬೇಕು ಅಂದ್ಕೊಂಡಷ್ಟು ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾಳೆ. ಖಂಡಿತವಾಗ್ಲೂ ಅವಳು ಬದುಕಿದ್ದಾಳೆ, ಅವಳನ್ನ ಹುಡುಕ್ಬೇಕು. ನನಗೆ ಯಾಕೆ ಹೀಗೆ ಮೋಸ ಮಾಡಿದೆ ಅಂತ ಕೇಳಬೇಕು. ಅದಕ್ಕಿಂತನೂ ಹೆಚ್ಚಾಗಿ ದೇವರಂತ ನಮ್ಮ ಮಾವ, ಅವ್ರ ನಂಬಿಕೆನ, ಆ ವಂಶದ ಹಿರಿಮೆನ ಯಾಕೆ ನಾಶ ಮಾಡೋ ಅಂಥ ಕೆಲಸ ಮಾಡಿದೆ ಅಂತ ಕೇಳಬೇಕು. ಇಲ್ಲ, ಮೊದಲು ಶ್ರಾವಣಿ ಮತ್ತು ಸುಬ್ಬು ಜೀವನ ಸರಿ ಹೋಗಬೇಕು. ಅವರಿಬ್ಬರು ಚೆನ್ನಾಗಿ ಬಾಳಿ ಬದುಕಬೇಕು. ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ನಾನೇ ಹುಡುಕೊಂಡು ಬರ್ತಾ ಇದ್ದೆ. ಕಾಂತಮತ್ತೆ, ಏನಾಯ್ತು? ಬೇಕ್ತಿವ್ರೆ, ಏನಾಯ್ತು? ಎದೊಳಿ ಮಾತಾಡಿ. ಕಾಂತಮತ್ತೆ, ಏನಾಯ್ತು? ಕಾಂತಮತ್ತೆ, ಎದಳಿ. ಕಾಂತಮತ್ತೆ, ಕೈ ಕೊಡಿ. ಕಾಂತಮತ್ತೆ, ಕಾರ್ತಿಕೇಯ, ಎದಳಿ. ಕಾರ್ತಿಕೇಯ, ಇದೆಲ್ಲ ಕನಸು ಅಂತ ಹೇಳಪ್ಪ, ಇದೆಲ್ಲ ಕನಸು ಅಂತ ಹೇಳಪ್ಪ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಅಲ್ವಾ? ಕನಸು ತಾನೆ. ಅಯ್ಯೋ,
ಇದೇನು ಕಾಂತಮ್ಮ ಹೀಗೆ ಹೇಳ್ತಿದ್ದೀರಾ? ನೀವು ಕಾಣ್ತಾ ಇದ್ದಾರಲ್ಲ ಕನಸು, ಅದು ನೆನಸಾಗಿದೆ. ಆ ಮಹಾಪುರುಷ ಇಲ್ಲೇ ನಿಮ್ಮ ಹಿಂದೆನೇ ನಿಂತಿದ್ದಾನೆ. ತಿರುಗಿ ನನ್ನ ನೋಡ್ರಿ ನನಗೋಸ್ಕರ ಆಸ್ತಿ ತಂದಿಲ್ಲ. ಆಸ್ತಿನ ಸತ್ತ ಮೇಲೆ ಎಲ್ಲರಿಗೂ ಉಳಿಯೋದು ಅಸ್ತಿ, ಅದಕ್ಕೇಕೆ ಕುಸ್ತಿ? ನೋಡಿ ನೀವು ನನ್ನನ್ನು ಆಟ ಆಡಿಸ್ಬೇಕು ಅಂತ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ. ನೋಡಿ, ನೀವು ಆಸ್ತಿ ತರ್ತೀರ ಅಂತ ನಾನು ಎಲ್ಲರ ಹತ್ರನೂ ಎದುರಾಕೊಂಡ್ಬಿಟ್ಟಿದ್ದೀನಿ. ನಾನು ಜಾಸ್ತಿ ಆಟ ಆಡಿಸ್ಬೇಡಿ, ಆಸ್ತಿ ಕೊಟ್ಬಿಡ್ರಿ. ಜೀವನವೇ ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ಅವನೊಬ್ಬನೇ ಸೂತ್ರಧಾರ, ಅವನು ಆಡಿಸ್ತಾನೆ, ನಾವು ಆಡ್ತೀವಿ. ಜಗತ್ತೇ ನಶ್ವರ, ಇರುವವನೊಬ್ಬನೇ ಈಶ್ವರ. ಸತ್ಯ ಮಿಥ್ಯಗಳ ನಡುವೆ ಸಂಪತ್ತಿಗೆ ಬೆಲೆ ಇಲ್ಲ. ಸಾಯುವವರೆಗೂ ನಮ್ಮಲ್ಲೇ ಉಳಿಯುವುದು ಸಂಪತ್ತು ಒಂದೇ, ಅದೇ ಆತ್ಮ. ಆತ್ಮಕ್ಕೆ ಆನಂದ ಸಿಕ್ಕರೆ ಅದಷ್ಟೇ ಸಾಕಲ್ಲವೇ? ನಿತ್ಯವೂ ಆನಂದವಾಗಿರಬೇಕು. ನಿತ್ಯಾನಂದ, ಮಹದಾನಂದ. ಜೈ ಬಳಾಂಗವಸ್ಯ ಮಹಾಗುರುವೆ. ಮುಗೀತು. ಎಲ್ಲ ಹೋಯ್ತು. ಇಂಥ ಚೂರು ಪರು ಮರ್ಯಾದೆನೂ ಕಳ್ಕೊಂಡ್ಬಿಟ್ಟೆ. ಕನಸಿನ ಗೋಪುರ ಕಳಚಿ ನುಚ್ಚು ನೂರಾಯ್ತು. ಇವ್ರು ಬರ್ತಾರೆ, ಆಸ್ತಿ ಎಲ್ಲ ಕೊಡ್ತಾರೆ ಅಂತ ಇವ್ರ ಹತ್ರ ಎಲ್ಲ ಗತ್ತು ಗಮ್ಮತ್ತು ತೋರಿಸ್ಕೊಂಡು ಎಲ್ಲ ಕಳ್ಕೊಂಡ್ಬಿಟ್ಟೆ. ಎಲ್ಲಿ ಕಳ್ಕೊಂಡೆ? ಎಲ್ಲಿ ಕಳ್ಕೊಂಡೆ? ಎಲ್ಲ ಕಳ್ಕೊಂಡೆ. ಎಲ್ಲಿ ಕಳ್ಕೊಂಡೆ? ಎಲ್ಲಿ ಕಳ್ಕೊಂಡೆ? ಎಲ್ಲಿ?